ನಮಸ್ಕಾರ. ನಿಮಗೆ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆನೇ ಬೇಕಾಗಿಲ್ಲ. ನಿಮಿಷಗಳಲ್ಲಿ ಹಾಗೆ ಸುಲಭವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿನ ನಾನು ಮಾಡ್ಬೋದು ಅಂತ ಟ್ರಿಕ್ಸ್ನ ತಂದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ಈಗ ಮೊದಲನೇ ಟಿಪ್ಪು, ಈಗ ನಾವು ಸ್ಯಾರಿ ಪಿನ್ ಮಾಡೋದಕ್ಕೆಲ್ಲ ಸೇಫ್ಟಿ ಪಿನ್ ಯೂಸ್ ಮಾಡ್ತೀವಲ್ಲ, ಅದೇನಾಗೋಗುತ್ತೆ, ಈ ರೀತಿ ಸ್ಮೂತ್ ಸ್ಯಾರಿಗೆಲ್ಲ ಪಿನ್ ಮಾಡಿದಾಗ ಅದು ಹೋಲ್ ಬಿದ್ದುಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ನಾನು ಸೇಫ್ಟಿ ಪಿನ್ಗೆ ನಾವು ಇಯರಿಂಗ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಬಟನ್ಸು, ಅದನ್ನು ತಗೊಂಡು ಪಿನ್ ಒಳಗಡೆ ಹಾಕಿ ಈ ರೀತಿ ಪಿನ್ ಮಾಡಿದ್ವಿ ಸ್ಯಾರಿ ಪಿನ್ ತೆಗೆಯುವಾಗ ಹೋಲ್ಸ್ ಬೀಳೋದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಪು, ಈಗಿನ ಮಕ್ಕಳಿಗೆ ನಾವೆಷ್ಟೇ ಪೆನ್ಸಿಲ್ ಕೊಟ್ಟರು ಅದನ್ನು ಶಾರ್ಪ್ ಮಾಡಿ 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 ಚಿಕ್ಕದು ಮಾಡಿಬಿಡ್ತವೆ. ಅವ್ರಿಗೆ ವಾರಕ್ಕೊಂದು 5-6 ಪೆನ್ಸಿಲ್ ಬೇಕಾಗತ್ತೆ. ಅದು ಮಕ್ಕಳು ತಪ್ಪಲ್ಲ, ಈಗಿನ ಪೆನ್ಸಿಲ್ ಬರೋದೇ ಹಾಗೆ. ಅದು ಶಾರ್ಪ್ ಮಾಡ್ತಾ ಇದ್ದಾಗ ಲೆಡ್ಡು ಹಾಗೆ ಮುರಿದೋಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು. ಶಾರ್ಪ್ ಮಾಡಿದಾಗ ಲೆಡ್ ತುಂಬ ಸ್ಟ್ರಾಂಗಾಗಿರಬೇಕು ಅಂತಂದರೆ ಈ ರೀತಿ ನಾವು ಯೂಸ್ ಮಾಡ್ತೀವಲ್ಲ ನೇಲ್ ಪಾಲಿಷ್ನ, ಅದನ್ನು ತಗೊಂಡು ಈ ರೀತಿ ಶಾರ್ಪ್ ಮಾಡಿದ ಮೇಲೆ ಈ ರೀತಿ ಹಚ್ಕೊಬೇಕಾಗತ್ತೆ ಪೆನ್ಸಿಲ್ಗೆ. ಹಚ್ಚಿ ಈ ರೀತಿ ನಾವು ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು, ಒಂದು 5 ನಿಮಿಷ. ಡ್ರೈ ಆದ ನಂತರ ಈ ರೀತಿ ನೀವು ಬರೆದಾಗ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಲೆಡ್ಡು. ಅದು ಈಸಿಯಾಗಿ ಅಷ್ಟು ಬೇಗ ಮುರಿದೋಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಈ ಟ್ರಿಕ್ನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ಪು, ಈಗ ನಾವು ಪೂಜೆಗೆ ಅಥವಾ ಹಬ್ಬಗಳ ಟೈಮಲ್ಲಿ ವೀಳ್ಯದೆಲೆ ತಂದಿರ್ತೀವಿ ಪೂಜೆಗೆ ಅಂತ ಹೇಳಿ, ಅದು ಉಳಿದ್ಬಿಟ್ಟಿರುತ್ತೆ. ಅದನ್ನ ನಾವು ಸ್ಟೋರ್ ಮಾಡೋದು ಗೊತ್ತಿರಲ್ಲ, ಅದು ಹಾಗೆ ಇಟ್ಟು ಒಂಥರ ಕೊಳ್ತಂತ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ನಾವು ತುಂಬ ದಿನ ಅದನ್ನು ಸ್ಟೋರ್ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಈ ರೀತಿ ವೈಟ್ ಬಟ್ಟೆ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ತೊಗೊಂಡು ಒಂದು ಸತಿ ಹಿಂಡ್ಕೊಂಡು ಅದನ್ನು ವೆಟ್ ಮಾಡಿ ಈ ರೀತಿ ನಾವೇನು ಉಳಿದ್ಬಿಟ್ಟಿರುತ್ತಲ್ಲ ವೀಳ್ಯದೆಲೆ, ಅದನ್ನ ಇದ್ರೊಳಗಡೆ ಹಾಕಿ ನೀಟಾಗಿ ಕರ್ಚಿಫಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. 4 ಸೈಡನ್ನು ಫೋಲ್ಡ್ ಮಾಡಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರು, ಚಿಕ್ಕದಾಗಿರೋಂಥ ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಟರೆ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಇಲ್ಲಿ ನಾವು ಪೂಜೆಗೆ ಅಥವಾ ಹಬ್ಬದ ಟೈಮಲ್ಲಿ ನಾವು ಕುಂಕುಮ ಅರಿಶಿನ ಜಾಸ್ತಿ ತಂದುಬಿಟ್ಟಿರ್ತೀವಿ, ಅದು ಉಳಿದ್ಬಿಟ್ಟಿರುತ್ತೆ. ಅದನ್ನು ನಾವು ಸ್ಟೋರ್ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಕೆಲವೊಂದು ಸತಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಅಂತಂದರೆ ಮೇಲೆ ಒಂಥರ ಬೂಸ್ಟ್ ಥರ ಬಂದಿರುತ್ತೆ, ಇಲ್ಲ ಒಂಥರ ಹುಳ ಬಿದ್ದುಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದಂದ್ರೆ ಇಲ್ಲಿ ನಾವು ಪೂಜೆಗೆ ಬಳಸ್ತೀವಲ್ಲ ಕರ್ಪೂರನ, ಆ ಕರ್ಪೂರನ ತೊಗೊಂಡು ಈ ರೀತಿ ಒಂದೊಂದಾಗಿ ಇಟ್ಕೊಂಡು ಅದನ್ನು ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ನೀಟಾಗಿ ಕ್ಯಾಪ್ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಟಿದ್ದೀವಂದರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ, ಹಾಗೆ ತುಂಬ ಫ್ರೆಶ್ ಆಗಿರುತ್ತೆ ನಾವು ಯೂಸ್ ಮಾಡಬೇಕಾದ್ರೆ. ಈಗ ನೆಕ್ಸ್ಟ್ ಟಿಪ್ಪು, ಇವಾಗ ನಾನು ಹೋಲ್ಸಿರೋವಂಥ ಪಾತ್ರೆನ ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ನೀರು ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಈ ಹೋಲ್ಸಿರೋ ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇಡ್ಲಿ ಬ್ಯಾಟರ್ನ ತೊಗೊಂಡು ಈ ರೀತಿ ಚಿಕ್ಕದಾಗಿ ನಾನು ಇಡ್ಲಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಇಡ್ಲಿನ ಹಾಕ್ಕೊತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಹಾಕ್ಕೊಂಡ್ರೆ 4 ಇಡ್ಲಿ ಆಗುತ್ತೆ. ಹಾಗೆ ಒಂದು 5 ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ವಿ ಈ ರೀತಿ ನೀಟಾಗಿ ಇಡ್ಲಿ ರೆಡಿ ಆಗುತ್ತೆ. ಈಗ ನಮ್ಮ ಮನೇಲಿ ಇಡ್ಲಿ ಬ್ಯಾಟರ್ ಸ್ವಲ್ಪ ಇದೆ. ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ರೆ ಮತ್ತೆಲ್ಲ ವಾಶ್ ಮಾಡಬೇಕಾಗತ್ತೆ. ಇಲ್ಲ ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಇಲ್ಲ ಅಂತಂದರೆ ಈ ರೀತಿ ನೀವು ತುಂಬ ಸುಲಭವಾಗಿ ಇಡ್ಲಿನ ಮಾಡ್ಕೊಬೋದು. ನಾನಿಲ್ಲಿ 3 ಇಡ್ಲಿ ಮಾಡಿದ್ದೀನಿ. ನೀವು ಚಿಕ್ಕದಾಗಿ ಇಡ್ಲಿ ಬ್ಯಾಟರ್ ಹಾಕ್ಕೊಂಡು 4 ಇಡ್ಲಿ ಕೂಡ ಮಾಡ್ಕೊಬೋದು. ಈಗ ಮತ್ತೊಂದು ಸತಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ತಟ್ಟೆ ಇಡ್ಲಿ ಆಕಾರದಲ್ಲಿ ಹಾಕ್ತಾಯಿದ್ದೀನಿ. ಈಗ ನಮ್ಗೆ ದೊಡ್ಡವ್ರಿಗೆ ಇಡ್ಲಿ ಬೇಕು, ಒಂದೇ ಒಂದು ಇಡ್ಲಿ ಸಾಕು ಅಂತಂದಾಗ ಈ ರೀತಿಯಾಗಿ ಒಂದೇ ಇಡ್ಲಿನ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಬೋದು ಇಡ್ಲಿನ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಕೊನೆಯ ಟಿಪ್ಪು, ಇಲ್ಲಿ ನಾನೊಂದು ಬೌಲ್ ತೊಗೊಂಡು ಒಂದು ಅರ್ಧ ಆಗೋಷ್ಟು ನಿಂಬೆಹಣ್ಣು ತೊಗೊಂಡು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕುಂಕುಮ ತೊಗೊತಾ ಇದ್ದೀನಿ. ನಾರ್ಮಲಾಗಿ ನಾವು ಪೂಜೆಗೆಲ್ಲ ಬಳಸ್ತೀವಲ್ಲ ಆ ಕುಂಕುಮ ತೊಗೊಂಡು ಈ ರೀತಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಇಯರ್ ಬಡ್ಸ್ ಇರುತ್ತಲ್ಲ ಅದನ್ನು ತೊಗೊಂಡು ನಾವು ಇಲ್ಲಿ ಇನ್ಸ್ಟೆಂಟ್ ಮೆಹಂದಿ ಆಗಿ ಇದನ್ನು ಯೂಸ್ ಮಾಡ್ಬೋದು. ಈಗ ಮನೇಲಿ ಏನಾದರೂ ಪೂಜೆ ಫಂಕ್ಷನ್ ಇರುತ್ತೆ, ನಾವು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ, ಮೆಹಂದಿ ಹಾಕೋದಕ್ಕೆ ಟೈಮ್ ಸಿಗೋದಿಲ್ಲ. ಆ ರೀತಿ ಇದ್ದಾಗ ನಾವು ಈ ರೀತಿಯಾಗಿ ಇನ್ಸ್ಟೆಂಟ್ ಮೆಹಂದಿನ ಹಾಕ್ಕೊಂಡ್ರೆ 5 ನಿಮಿಷಕ್ಕೆಲ್ಲ ಮೆಹಂದಿ ರೆಡಿ ಆಗುತ್ತೆ. ಹಾಗೆ ಮಕ್ಕಳಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು ಅಂತಂದಾಗ ನಾವೆಲ್ಲ ಈ ರೀತಿಯಾಗಿ ಬಳಸ್ಬೋದು. ಇದು ನ್ಯಾಚುರಲ್ ಆಗಿ ಹಾಗೆ ಸೇಫಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.